ಈ ರಾಜ್ಯದ ಎಲ್ಲ ಬಾಂಧವರಿಗೆ ಹೊಸ ವರ್ಷದ ಶುಭಾಶಯಗಳು. ಅದೇ ರೀತಿಯಾಗಿ ನಮ್ಮ ರೈತರ ಹಬ್ಬವಾಗಿ ಆಚರಿಸುವಂಥ ಮಕರ ಸಂಕ್ರಾಂತಿಯ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಸರ್, ಹಾಗೆ ಈ ನಡುವೆ ನಮ್ಮ ಕಾಲ ಬದಲಾದ ಹಬ್ಬಗಳು ವಾತಾವರಣ ಕೂಡ ಚೇಂಜ್ ಆಗಿದೆ. ತಾವು ಬಾಲ್ಯದಲ್ಲಿದ್ದಾಗ ಹೇಗಿತ್ತು ಸರ್ ಒಂದು ಸಂಕ್ರಾಂತಿ ಹಬ್ಬ ಅಂದರೆ? ನಾವೆಲ್ಲ ಬಾಲ್ಯದಲ್ಲಿದ್ದಾಗ ಬಂಡಿಯಲ್ಲಿ ಚಕ್ಕಡೆ ಅಂತೀರಿ ನೀವು, ಈ ಕಡೆ ನಮ್ಮ ಕಡೆ ಬಂಡಿ ಅಂತೀವಿ. ಎತ್ತಿನ ಬಂಡಿ ಕಟ್ಕೊಂಡು ಹೊಲಕ್ಕೆ ಹೋಗಿ ಚೆರಗ ಚೆಲ್ಲಿ ಜೋಳಕ್ಕೆ ಕಡ್ಲಿಗೆ ಎಲ್ಲ ಪೂಜೆ ಮಾಡಿ ಶೇಂಗಾದೊಳಗೆ ಕಟಕ ರೊಟ್ಟಿ ಪುಂಡೆ ಪಲ್ಯ ಅವೆಲ್ಲ ಕಟ್ಕೊಂಡೋಗಿ ಊಟ ಮಾಡಿ ಎಲ್ಲರೂ ನಮ್ಮ ಫ್ರೆಂಡ್ಸು ಅವ್ರನ್ನೆಲ್ಲರನ್ನೂ ಕರ್ಕೊಂಡೋಗಿ ಊಟ ಮಾಡಿ ಬರುವಂಥ ವ್ಯವಸ್ಥೆ ಇತ್ತು. ಈಗ ಬರ್ಬರ್ತಾ ಕಾಲ ಬದಲಾಗಿಂದ ಅವಕ್ಕೆಲ್ಲ ಹಬ್ಬ ಹರಿದಿನಗಳಿಗೆ ಅಷ್ಟು ಮಹತ್ವ ಸಿಗ್ತಾಯಿಲ್ಲ. ಮೊದಲೇ ರೈತರಿಗೆ ಹಬ್ಬ ಅಂದರೆ ಇದೊಂದು ದೊಡ್ಡ ಹಬ್ಬ, ಮಕರ ಸಂಕ್ರಾಂತಿ, ಆಮೇಲೆ ಎಳ್ಳು ಅಮಾವಾಸ್ಯೆ, ಇವೆಲ್ಲ ನಮ್ಮ ರೈತರ ಹಬ್ಬಗಳು. ಹೀಗಾಗಿ ಈಗಿನ ದಿನಮಾನಗಳಲ್ಲಿ ಸ್ವಲ್ಪ ಅದ್ರ ಕಡೆ ಒಲವು ಕಡಿಮೆ ಆಗಿದೆ ಯುವ ಪೀಳಿಗೆ. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಯಾಕಂದ್ರೆ ನಮ್ಮ ಪೂರ್ವಜರೇನು ಎಲ್ಲವೂ ಶಾಸ್ತ್ರೋಕ್ತವಾಗಿ ಮಾಡಿದ್ದಾರೆ. ನಾವು ನಮಗೆ ಫಲ ಕೊಡುವಂಥದ್ದು, ನಮ್ಗೆ ಅನ್ನ ಕೊಡುವಂಥ ಭೂಮಿಗಿರ್ಬೋದು, ನಮ್ಮ ಫಸಲಿಗಿರ್ಬೋದು, ನಾವು ಪೂಜೆ ಮಾಡಿ ಅದನ್ನು ಮುಂದೆ ಇನ್ನೂ ತಿಂಗಳಲ್ಲಿ ಕಟಾವು ಬರ್ತಾವೆ. ಹೀಗೆ ಪೂಜೆ ಮಾಡಿ ಅದನ್ನೆಲ್ಲ ಕಟಾವು ಮಾಡಿ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಂಥ ಕೆಲಸ ಮಾಡೋಕ್ಕೆ ಒಂದು ಒಳ್ಳೆಯ ಕಾರ್ಯ. ಆದರೆ ಈಗಿನ ಜನ ಅಷ್ಟು ಅದ್ರ ಬಗ್ಗೆ ಒಲವು ತೋರ್ತಾ ಇಲ್ಲ ಅಷ್ಟೇ. ಬೆಲೆ ಈಗಾಗಲೇ 3,000 ಏನೋ ಕೊಡ್ತಾಯಿದ್ದಾರೆ. ಅದು ಶುಗರ್ ಎಷ್ಟು ಬರುತ್ತೆ, PRP ಏನೋ ಅಂತಾರೆ ಅವರು, ಅದ್ರ ಮೇಲೆ ಈಗ ರೇಟ್ ಫಿಕ್ಸ್ ಮಾಡಿದ್ದಾರೆ. ಈಗಾಗಲೇ ರೈತರಿಗೆ ಏನು ಕೊಟ್ಟರು ಕಡಿಮೆನೇ. ಯಾಕಂದ್ರೆ ರೈತರಷ್ಟು ಕಷ್ಟಪಡೋರು ಈ ಭೂಮಿ ಮೇಲೆ ಬೇರೆ ಯಾರೂ ಇಲ್ಲ. ಯಾಕಂದರೆ ಎಷ್ಟು ಕಷ್ಟಪಟ್ಟಿರ್ತಾನೆ ಅಷ್ಟು ಸಿಗುತ್ತೆ ಅನ್ನೋ ನಂಬಿಕೆ ಇಲ್ಲ. ಯಾವನಾದರೂ ಇವತ್ತು ಕೂಲಿ ಹೋದರೆ ಅವನಿಗೆ ಸಾಯಂಕಾಲ ಆದರೆ 300 ರೂಪಾಯಿನೋ 500 ರೂಪಾಯಿನೋ ಬರುತ್ತೆ ಅನ್ನೋ ಒಂದು ವಿಶ್ವಾಸ ಇರುತ್ತೆ. ವರ್ಷಾನುಗಟ್ಟಲೆ ರೈತ ದುಡಿಮೆ ಮಾಡಿರ್ತಾನೆ. ಇವತ್ತು ನೋಡಿ ತೊಗರಿ ರೇಟ್ 8,500 ಆಯಿತು, 10,500 ಇತ್ತು. ಎಕರೆಗೆ 2,5 3 ಚೀಲ 3 ಕ್ವಿಂಟಲ್ 4 ಕ್ವಿಂಟಲ್ ಬಂದಿದೆ. ಆದರೂ ಸಿಕ್ಕಾಪಟ್ಟೆ ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡು ರೈತರಿಗೆ ಒಂದು ಬೆಂಬಲ ಬೆಲೆ ಕರೆಕ್ಟಾಗಿ ಘೋಷಣೆ ಮಾಡಿ, ಅಂದರೆ ವರ್ಷದ 12 ತಿಂಗಳು ಇವು ಖರೀದಿ ಓಪನ್ ಇರಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಒಂದು 10 ಕ್ವಿಂಟಲ್ ತೊಗೊಳ್ಳೋದು, 15 ಕ್ವಿಂಟಲ್ ತೊಗೊಳ್ಳೋದು, ಆ ರೀತಿ ಮಾಡಬಾರ್ದು. ಅವ ರೈತ ಎಷ್ಟು ಬೆಳೆದಿರ್ತಾನೆ ಅಷ್ಟು ತೊಗೊಂಬಿಟ್ರೆ ಕಾಳಸಂತೆಯಲ್ಲಿ ಮಾರಾಟ ಆಗೋದು, ವ್ಯಾಪಾರಸ್ಥರು ಹಿಂದ್ಗಡೆ ಬಾಗಿಲಿಂದ ಕೊಡೋದು ಅಂಥವು ಯಾವೂ ಆಗಲ್ಲ. ಇದಕ್ಕೆ ಕೇಂದ್ರ ಸರ್ಕಾರನ ಒಂದು ಮಾನದಂಡಗಳನ್ನು ಮಾಡಿಕೊಂಡು ರೈತರಿಗೆ ಒಳ್ಳೆ ಬೆಂಬಲ ಬೆಲೆ ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು.